ಹಲೋ ಗಾಯ್ಸ್, ನಾನಿವತ್ತು ವಿಡಿಯೋಕ್ಕೆ ಬಂದದ್ದು ಕೆಲವು ಜನ ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡ್ತಾರೆ, ವಿಡಿಯೋ ಹಾಕ್ತಾರೆ, ಅವರ ವಿಡಿಯೋ ಓಡೋದಿಲ್ಲ, ಯಾರು ವೀಕ್ಷಣೆ ಮಾಡೋದಿಲ್ಲ. ಅದಕ್ಕೋಸ್ಕರ ಎರಡು ಉಪಯುಕ್ತವಾದಂತಹ ಮಾಹಿತಿ ಕೊಡಲಿಕ್ಕೋಸ್ಕರ ನಿಮ್ಮ ಜೊತೆ ಬಂದಿದ್ದೇನೆ. ಯಾಕೆಂತ ಹೇಳಿದ್ರೆ ನನಗೆ ಸ್ವಲ್ಪ ಅನುಭವವಿದೆ. ಆ ಅನುಭವದ ಮೇಲೆ ಬಂದದ್ದು. ನಾನು ಒಂದೆರಡು ಮೂರು ಈ ಥರ ಕ್ಲಾಸ್ಗಳನ್ನು ಕೇಳಿ ನನ್ನ ಯೂಟ್ಯೂಬು, ನನ್ನ ಚಾನೆಲು ಹೇಗೆ ಪ್ರಮೋಟ್ ಆಗಿದೆ, ನನ್ನ ಚಾನೆಲು ಹೇಗೆ ಜಾಸ್ತಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಇವಾಗ ನಿಮಗಲ್ಲಿ ಒಂದು ವಿಡಿಯೋ ಹಾಕುವುದು. ನೀವು ಕರೆಕ್ಟಾಗಿ ಕೇಳಿಕೊಳ್ಬೇಕು. ಯೂಟ್ಯೂಬ್ ಅಂತ ಅಂದ ಮೇಲೆ ಎಲ್ಲರೂ ಸಿಕ್ಕಿದಾಗೆ ವಿಡಿಯೋ ಎಲ್ಲ ಹಾಕಿದರೆ ಅದು ವಿಡಿಯೋ ಓಡೋದಿಲ್ಲ, ಒಮ್ಮೆಲೂ ಓಡಲಿಕ್ಕೆ ಸಾಧ್ಯವಿಲ್ಲ. ನೀವು ಮಾಡುವ ಕೆಲಸ ಅಷ್ಟೇ. ಯಾವುದಾದ್ರೂ ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡುವುದಾದರೆ ಕರೆಕ್ಟ್ ಕೇಳಿಕೊಳ್ಳಿ. ನೀವು ಯಾವುದಾದ್ರೂ ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡುವುದಾದರೆ ಅದರ ಮುಂದೆ ಹಿಂದೆ ನೋಡಿಕೊಳ್ಬೇಕು ವಿಡಿಯೋದು. ಒಂದು ನೀವು ಏನು ನೋಡಲಿಲ್ಲ ಹಾಗೆ ನೀವು ವಿಡಿಯೋ ಹಾಕೋದಾದರೆ ನಿಮ್ಮ ವಿಡಿಯೋ ಓಡುವುದೇ ಇಲ್ಲ. ಇನ್ನು ನಿಮಗೆ ವಿಡಿಯೋ ಓಡಬೇಕಾ, ನೀವಲ್ಲಿ ಹ್ಯಾಶ್ ಟ್ಯಾಗನ್ನು ಬಳಸಲೇಬೇಕು. ಒಂದು ಎಷ್ಟು ಹ್ಯಾಶ್ ಟ್ಯಾಗ್ ಬಳಸಬೇಕು? ಸರಿ ಸುಮಾರು 5 ಹ್ಯಾಶ್ ಟ್ಯಾಗ್ ಬಳಸಬೇಕು. ಅಲ್ಲಿ ನೀವು ಶಾರ್ಟ್ ವಿಡಿಯೋ ನೀವು ವೈರಲ್ ಮಾಡಬೇಕಾದ್ರೆ ಅಲ್ಲಿ ಶಾರ್ಟ್ ಟ್ರೆಂಡಿಂಗ್ ವಿಡಿಯೋ ವೈರಲ್, ಅಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ಹ್ಯಾಶ್ ಟ್ಯಾಗನ್ನು ಬಳಸಬೇಕು. ಯಾಕೆ ನಾನು ಈ ವಿಷಯವನ್ನು ಹೇಳುವುದು ಅಂತ ಹೇಳಿದರೆ, ನೀವೆಲ್ಲಿಯಾದರೆ ಬಳಸಲಿಲ್ಲದ್ರೆ, ನೀವೆಲ್ಲಿಯಾದರೂ ಆ ಥರದ ಒಂದು ಟಿಪ್ಸ್ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ವಿಡಿಯೋವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ಹೇಳಿಕೊಡುವಷ್ಟು ದೊಡ್ಡ ಜನ ಅಲ್ಲ. ನಾನು ಗೊತ್ತಿದ್ದ ಅನುಭವವನ್ನು ನಿಮಗೆ ವಿವರಿಸುವುದು. ಯಾಕೆ ನೋಡಿ, ಕರೆಕ್ಟ್ ಕೇಳಿಕೊಳ್ಳಿ. ನನ್ನದೊಂದು ವಿಡಿಯೋ ಶಾರ್ಟ್ ವಿಡಿಯೋ 12 ಲಕ್ಷ ಜನ ನೋಡಿದರೆ, ಮತ್ತೊಂದು ಶಾರ್ಟ್ ವಿಡಿಯೋ 24 ಲಕ್ಷ ಜನ ನೋಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದ ಕಾರಣ ನಾನು ಹೇಳೋದು. ಅದರಲ್ಲಿ ಸಬ್ಸ್ಕ್ರೈಬ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಹೇಗೆ ಈಗ ನನಗೆ ಮುಂದೆ ಸಬ್ಸ್ಕ್ರೈಬ್ 250 ಸಬ್ಸ್ಕ್ರೈಬ್ ಇತ್ತು, ಇವಾಗ 4,500 ಸಬ್ಸ್ಕ್ರೈಬ್ ಇದೆ. ಯಾಕೆ ನಾನು ಹೇಳೋದು ಅಂತ ಹೇಳಿದರೆ, ಎಲ್ಲರೂ ಚಾನೆಲ್ ಮಾಡ್ಬೋದು, ಎಲ್ಲರಿಗೂ ಲೈವ್ ಮಾಡ್ಬೋದು, ಎಲ್ಲರಿಗೂ ಶಾರ್ಟ್ ವಿಡಿಯೋ ಹಾಕೋದು ದೊಡ್ಡ ಕೆಲಸ ಅಲ್ಲ. ಅಲ್ಲಿ ಮೌಂಟೇನ್ಸ್ ಆಗಬೇಕು, ಅಲ್ಲಿ ಜನಗಳು ವೀಕ್ಷಣೆ ಮಾಡಬೇಕು, ನಿಮ್ಮನ್ನು ಗೊತ್ತಾಗಬೇಕು. ಅದಕ್ಕೋಸ್ಕರ ಕೆಲವು ಟಿಪ್ಸ್ಗಳು ಕರೆಕ್ಟ್ ಕೇಳ್ಕೊಳ್ಬೇಕು ನೀವು. ಅದು ಹೇಗೆ ಅಂತ ಹೇಳಿದ್ರೆ, ಫಸ್ಟಿಗೊಂದು ವೀಡಿಯೋ ನೀವು ತಗೊಳ್ತೀರಾ ಮೊಬೈಲಲ್ಲಿ, ಅಪ್ಲೋಡ್ ಮಾಡುವಾಗ ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಬರೀಲಿಕ್ಕೆ ಸ್ವಲ್ಪ ಸ್ಪೇಸ್ ಇದೆ. ಆ ಸ್ಪೇಸಲ್ಲಿ ಹೋಗಿ ನೀವು ಯಾವ ಐಟಮ್ ಹಾಕ್ತೀರಾ, ಒಂದೊಂದಾದರೆ ನೀವು ಡ್ರೈವಿಂಗ್ ಯಾವುದಾದ್ರೂ ಒಂದು ಬಸ್ ಇದೊಂದು ವೀಡಿಯೋ ಹಾಕ್ತೀರಾ, ಅಲ್ಲಿ ಡ್ರೈವರ್ಸ್ ಲವ್ ಹಾಗೆ ಶಾರ್ಟ್ ಟ್ರೆಂಡಿಂಗ್ ವೀಡಿಯೋ ವೈರಲ್ ಹಾಗೆ ಹಾಕಬೇಕು ಹ್ಯಾಶ್ ಟ್ಯಾಗಲ್ಲಿ. ಅಲ್ಲಿ ನೀವು ಸೆಲೆಕ್ಷನ್ ಮಾಡುವಾಗ ಅಲ್ಲಿ ಕೆಳಗೂ ಸ್ವಲ್ಪ ಇದೆ ಫಿಲ್ಲಪ್ ಮಾಡಲಿಕ್ಕೆ. ಅದೆಲ್ಲ ಕರೆಕ್ಟ್ ಫಿಲ್ಲಪ್ ಮಾಡಿದರೆ ನಿಮ್ಮ ವಿಡಿಯೋ ತನ್ನಿಂದ ತಾನಿಗೆ ರಾತ್ರಿ 12 ಗಂಟೆ ಮೇಲೆ ಇಲ್ಲಂದರೆ 12 ಗಂಟೆ ಒಳಗಡೆ ರಾತ್ರಿ ವೈರಲ್ ಆಗ್ತದೆ. ನಿಮಗೆ ಎಷ್ಟೋ ಜನ ನೋಡ್ಬೋದು ನಿಮ್ಮ ವಿಡಿಯೋ. ಇದು ಉಪಯುಕ್ತವಾದಂತಹ ಮಾಹಿತಿ. ಇನ್ನು ನೆಕ್ಸ್ಟ್ ನಿಮಗೆ ತುಂಬ ಸೀನ್ಗಳಲ್ಲಿ ಹೇಳಿಕೊಡ್ಲಿಕ್ಕುಂಟು. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಎಲ್ಲರೂ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಇನ್ನು ನಿಮಗೆ ನಾನು ನೆಕ್ಸ್ಟ್ ಟಿಪ್ಸ್ ನಾಳೆ ವಿಡಿಯೋದಲ್ಲಿ ಕಳಿಸಿಕೊಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಜೈ ಕರ್ನಾಟಕ.